ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಚಾನಲ್. ಇದು ಸಂಡೇ ಮಿನಿ ವ್ಲಾಗ್. ಸೊ ನಾವು ಬೆಳಗ್ಗೆನೇ ಬಂದು ಮರವತ್ತೂರಲ್ಲಿ ಇಳಿದ್ವಿ. ನಾವು ಸ್ನಾನ ಮಾಡಬೇಕಾಗಿತ್ತು, ಹಂಗಾಗಿ ಸ್ನಾನ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಒಂದು ಜಾಗದ ಹತ್ರ ನಿಲ್ಲಿಸಿದ್ರು. ಸ್ನಾನ ಮುಗಿಸ್ಕೊಂಡು ಬಂದು ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತೀವಿ. ಅದು ತಮಿಳ್ನಾಡು ಕಡೆ ಹೂವೇ ಒಂಥರ ಚೆನ್ನಾಗಿದೆ. ಹಂಗೇನೆ 50 ರೂಪಾಯಿ ಮೊಳ ಅಂದರು. 50 ರೂಪಾಯಿ ಮೊಳ ಹೂವು ತೊಗೊಂಡ್ವಿ. ಇನ್ನು ತಲೆ ಬಾಚ್ಕೋಬೇಕಾಗಿತ್ತು, ಹಂಗಾಗಿ ಮಿರರ್ ಬೇರೆ ಇರಲಿಲ್ಲ. ಅದಕ್ಕೇ ನಮ್ಮ ಅಕ್ಕ ಅಲ್ಲಿ ಮಿರರ್ ಇತ್ತು ಅಂದ್ಬಿಟ್ಟು ಪಾಪ ಅವರು ವ್ಯಾಪಾರ ಮಾಡೋರ ಮುಂದೆನೇ ಮಿರರ್ ಮುಂದೆನೇ ತಲೆ ಬಾಚ್ಕೋತಾ ಇದ್ಲು. ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಇನ್ನೆಲ್ಲರೂ ಹರೀಶ್ ಗೌಡ್ರು ಅವ್ರಿಗೆ ಫೋಟೋ ಕಳಿಸ್ಬೇಕಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಬಸ್ ಮುಂದೆ ನಿಂತ್ಕೊಂಡ್ರು. ಹಾಗೆ ಎಲ್ಲರೂ ಶರಣಕ್ಕೆ ಹೋಗ್ಬಿಟ್ಟು ಬಸ್ ಹತ್ತಿದ್ವಿ. ಮಂಗಳಾರತಿ ಎಲ್ಲ ಆಯಿತು. ಹಾಗೆ ಅಮ್ಮನ ಭಜನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೊರಟು. ಕೊನೆಗೂ ನಾವು ಮರವತ್ತೂರಿಗೆ ಬಂದ್ವಿ. ಅಂದರೆ ಮರವತ್ತೂರಿನ 1 ಅವರ್ ಇತ್ತು ಅನ್ನಂಗೆ ಸ್ಟಾಪ್ ಕೊಟ್ಟಿದ್ರು. ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟಿದ್ವಿ. ಆಲ್ರೆಡಿ ನಾವು ಮರವತ್ತೂರಿಗೆ ಬಂದ್ವಿ, ಆದರೆ ತುಂಬಾ ರಶ್ ಇತ್ತು ಮರವತ್ತೂರಲ್ಲಿ. ಸೊ ಬಸ್ಸು ನಮ್ಮನ್ನು ಒಂದು ಹತ್ರ ನಿಲ್ಲಿಸ್ಬಿಟ್ಟು ಅವ್ರು ಬಸ್ನ ನಿಲ್ಸೋದಕ್ಕೆ ಹೋದ್ರು. ಸ್ಥಳ ನಾವು ತುಂಬ ದೂರ ಇತ್ತು. ನಾವು ಅಲ್ಲಿಂದ ಫಾಸ್ಟಾಗಿ ಓಡಿ ಹೋಗ್ತಾ ಇದ್ವಿ.
ಸೊ ಕೆಲವರೆಲ್ಲ ಕುತ್ಕೊಂಡ್ಬಿಟ್ರು ಟೋಕನ್ ಇಸ್ಕೋಬೇಕು ಅಂತ ಅಂದ್ಬಿಟ್ಟು ಇನ್ನು ಟೋಕನ್ ಇಸ್ಕೊಂಡಿರಲಿಲ್ಲ. ಹಾಗಾಗಿ ಟೋಕನ್ ಇಸ್ಕೊಂಡು ಮುಂದೆ ಹೋಗಬೇಕಾಗಿತ್ತು. ಹಂಗಾಗಿ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಅವ್ರಿಗೋಸ್ಕರನೇ ಒಂದು ಹತ್ರ ಕುತ್ಕೊಂಡು. ಆಮೇಲೆ ಕ್ಯೂ ಸ್ಟಾರ್ಟ್ ಆಯಿತು. ಇನ್ನು ಎಲ್ಲ ಫಾಸ್ಟಾಗಿ ಓಡಿ ಹೋಗ್ತಾಯಿದ್ರು. ಇನ್ನು ದರ್ಶನ ಮುಗಿಸ್ಕೊಂಡು ಇನ್ನು ಆಚೆ ಬಂದ್ವಿ. ಯಾಕೆಂದರೆ ಒಳಗಡೆ ಫೋನ್ ಅಲೋ ಇಲ್ಲ. ಹಂಗಾಗಿ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಸ್ವಲ್ಪ ಪರ್ಚೇಸಿಂಗ್ ಮಾಡೋಣ ಅಂದ್ಬಿಟ್ಟು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ರಸಾದ ಇದಕ್ಕೆ ಹೊರಟ್ವಿ. ಆಲ್ರೆಡಿ ಎಲೆ ಎಲ್ಲ ಹಾಕಿದ್ರು, ಆದರೆ ಪ್ರಸಾದ ಚೆನ್ನಾಗಿತ್ತು. ಫಸ್ಟ್ ಊಟ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿತ್ತು. ಯಾಕೆಂದರೆ ನಾನು ಉಪವಾಸ ಇದ್ದೆ, ಒಂದು ಲೋಟ ನೀರು ಸಹ ಕುಡ್ದಿರಲಿಲ್ಲ. ಹಾಗೆಯೇ ಎರ್ಮುಡಿ ಸಲ್ಲಿಸ್ಬೇಕಾಗಿತ್ತು, ಅದಕ್ಕೇ ಊಟನೂ ಮಾಡಿರಲಿಲ್ಲ. ಪ್ರಸಾದ ತಿನ್ಕೊಂಡು ಇನ್ನು ಪ್ರಸಾದ ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ನಾವು ಊಟ ಮಾಡ್ಕೊಂಡು ಬೇಗನೆ ಆಚೆ ಬಂದ್ವಿ. ಅಲ್ಲಿ ನೋಡಿದ್ರೆ ತುಂಬಾ ರಶ್ ಇತ್ತು. ಮತ್ತು ನಮ್ಗೆ ಕುತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಎಲ್ಲ ಆಚೆ ಹೋಗಿ ಅಂತ ತುಂಬ ಎದುರಿಸ್ತಾಯಿದ್ರು ಆಚೆಗೆ. ಸೊ ನಾವು ಅಲ್ಲಿಂದ ಅಮ್ಮನವರ ಜನ್ಮಸ್ಥಳಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಹಾಗೆಯೇ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆಚೆ ಬಂದು ಕುತ್ಕೊಂಡಿದ್ವಿ. ನಾವು ಅಮ್ಮನವರ ಜನ್ಮಸ್ಥಳಕ್ಕೆ ಬಂದ್ವಿ. ಆದರೆ ಅಲ್ಲೂ ಫೋನ್ ಹಲೋ ಇರಲಿಲ್ಲ, ಫೋಟೋಸ್ ವಿಡಿಯೋಸ್ ಮಾಡೋಂಗಿರಲಿಲ್ಲ. ಹಂಗಾಗಿ ಫೋನೆಲ್ಲ ಎತ್ತಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಂದೇನು ಅಂತಂದರೆ ಇನ್ನೊಂಚೂರು ಮೇಲ್ ಮಾಡಬೇಕಿತ್ತು. ನೆಕ್ಸ್ಟ್ ಏನಂದರೆ ಇದು ಇಟ್ಟಿಗೆ ಎಲ್ಲ ಜೋಡಿಸ್ಬಿಟ್ಟು ದೀಪ ಹಚ್ಬಿಟ್ಟು ತೆಂಗಿನಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡಬೇಕು. ಆ ಥರ ಮಾಡಿದ್ರೆ ನೆಕ್ಸ್ಟ್ ವರ್ಷಕ್ಕಷ್ಟೊತ್ತಿಗೆಲ್ಲ ಮನೆ ಕಟ್ಟಬೇಕು ಅಂತ ಅರ್ಕೆ ಮಾಡ್ಕೊಳ್ಳೋದಂತೆ. ಆ ಥರ ಪೂಜೆ ಮಾಡಿಸಿದ್ರೆ ಸೊ ಹಾಗಾಗಿ ಎಲ್ಲರೂ ಅದನ್ನು ಮಾಡ್ತಾಯಿದ್ರು. ನಾವು ಅದನ್ನು ಹೇಗೆ ಅನ್ನಿಸ್ತಿದೆ? ಈಗ ತೋರಿಸು, ಈಗ ಎತ್ಕೋ. ಏನಂದರೆ ನಮ್ಮ ದರ್ಶನ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಬಸ್ಸೇ ಪಾರ್ಕಿಂಗ್ ಹತ್ರ ಇತ್ತು. ನಾವೇ ಎಲ್ಲೋ ಇದ್ವಿ. ಸೊ ಬಸ್ ಹುಡ್ಕೊಂಡು 1-2 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡೇ ಹೋಗ್ಬಿಟ್ವಿ. ಮುಗಿಸ್ಕೊಂಡು ನಾವು ಹೊರಟಿದ್ದೆ ಮಹಾಬಲಿಪುರಕ್ಕೆ. ನೈಟ್ ಅಲ್ಲೇ ಆಲ್ಟ್ ಆಗಬೇಕು ಅಂದ್ಬಿಟ್ಟು. ಆದರೆ ನೈಟ್ ಅಲ್ಲಿ ಬಂದು ಸೇರೋ ಅಷ್ಟೊತ್ತಿಗೆ 7:50 ಆಗಿಬಿಟ್ಟಿತ್ತು. ಸೊ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಇಡ್ಲಿ ತಿನ್ಕೊಂಡ್ವಿ. ಇನ್ನು ರೂಮ್ ಸಿಗಲ್ಲ ಅಂತ ಅಂದ್ಬಿಟ್ಟು ನಾವು ಹೊರಗಡೆನೇ ಮಲ್ಗೋಣ ಅಂತ ಅಂದ್ಬಿಟ್ಟು ಆಚೆನೇ ಮಲ್ಕೊಂಡ್ವಿ.